ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀಗ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಉಪಸಭಾಪತಿ ಸಲೀಂ ಅಹಮದ್ರಿಂದ ಉಮಾಶ್ರೀ ಆಯ್ಕೆಯ ಘೋಷಣೆಯನ್ನ ಮಾಡಲಾಗಿರುವಂಥದ್ದು. ಅಂದ್ರೆ ಸಭಾಪತಿ ಸಲೀಂ ಅಹಮದ್ರಿಂದ ಉಪಸಭಾಪತಿ ಉಮಾಶ್ರೀ ಅವರು ಅಂತ ಹೇಳಿ ಈಗ ಆಯ್ಕೆ ಮಾಡಿ ಘೋಷಣೆಯನ್ನ ಮಾಡಲಾಗಿದೆ. ಉಪಸಭಾಪತಿ ಸೀಟಿನಲ್ಲಿ ಕೂರಿಸಿರುವಂಥದ್ದು ಆಡಳಿತ ವಿಪಕ್ಷ ನಾಯಕರು. ಸಭಾಪತಿ ಸಲೀಂ ಅಹಮದ್ರಿಂದ ಘೋಷಣೆ ಮಾಡಲಾಗಿದೆ. ಉಪಸಭಾಪತಿ ಸೀಟಿನಲ್ಲಿ ಕೂರಿಸಿದಂತಹ ಆಡಳಿತ ಹಾಗೂ ವಿಪಕ್ಷದವರು ಉಮಾಶ್ರೀ ಅಕ್ಕ ಈಗ ನಮ್ಮ ಪಕ್ಕ ಛಲವಾದಿ ಸಖತ್ ಡೈಲಾಗ್ ಹೊಡೆದಿದ್ದಾರೆ. ಪ್ರಾಸಬದ್ಧವಾಗಿ ಉಮಾಶ್ರೀಗೆ ಅಭಿನಂದಿಸಿದ್ದಾರೆ ವಿಪಕ್ಷ ನಾಯಕ. ತಮ್ಮ ಪಕ್ಕದ ಸ್ಥಾನದಲ್ಲಿ ಕೂತಿದ್ದಕ್ಕೆ ಛಲವಾದಿ ಹಾಸ್ಯ ಚಟಾಕಿಯನ್ನ ಹಾರಿಸಿದ್ದಾರೆ. ಇಲ್ಲಿ ಇದೇ ವೇಳೆ ಉಮಾಶ್ರೀಗಾಗಿ ಹಾಡನ್ನ ಹೇಳಿದಂತಹ ಭೋಜೇಗೌಡ, ಅವಳಿಲ್ಲದೆ ಹಗಲಿಲ್ಲ ಇರುಳಿಲ್ಲ, ಸೂರ್ಯ ಚಂದ್ರ ತಾರೆಯರಿಲ್ಲ ಅಂತ ಹಾಡು ಹಾಡಿದ್ದಾರೆ. ಭಾಷಣ ಮಾಡುತ್ತಲೇ ಭೋಜೇಗೌಡ ಹಾಡನ್ನ ಹಾಡಿರುವಂಥದ್ದು. ಭೋಜೇಗೌಡ ಗಾಯನಕ್ಕೆ ಪರಿಷತ್ ಸದಸ್ಯರು ತಲೆದೂಗಿದ್ದಾರೆ. ಇಲ್ಲಿ ನೋಡಿ, ಈಗ ಉಪಸಭಾಪತಿಯಾಗಿ ಉಮಾಶ್ರೀ ಆಯ್ಕೆ ಆಗಿದ್ದಾರೆ. ಅವರ ಮುಖದಲ್ಲಿ ಮಂದಹಾಸ, ನಗು ಮೂಡಿರುವಂಥದ್ದು. ಉಪಸಭಾಪತಿ ಸ್ಥಾನಕ್ಕೆ ಉಮಾಶ್ರೀ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಸಭಾಪತಿ ಸಲೀಂ ಅಹಮದ್ರಿಂದ ಉಮಾಶ್ರೀ ಆಯ್ಕೆಯನ್ನ ಘೋಷಣೆ ಮಾಡಲಾಗಿರುವಂಥದ್ದು. ಅಂದರೆ ಉಪಸಭಾಪತಿ ಸೀಟ್ನಲ್ಲಿ ಆಡಳಿತ ವಿಪಕ್ಷ ನಾಯಕರು ಕೂರಿಸಿದ್ದಾರೆ. ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಉಮಾಶ್ರೀ ಅವರನ್ನ ಕರೆತಂದು ಆ ಒಂದು ಉಪಸಭಾಪತಿ ಸೀಟಿನಲ್ಲಿ ಕೂರಿಸ್ತಾ ಇರುವಂಥದ್ದು. ಆಡಳಿತ ಪಕ್ಷ ಹಾಗೂ ವಿಪಕ್ಷಗಳು ಕೂರಿಸ್ತಾ ಇರುವಂಥದ್ದು. ಉಮಾಶ್ರೀ ಅವರ ಮುಖದಲ್ಲಿ ಮಂದಹಾಸ, ನಗುವಿನ ಮುಖದಲ್ಲಿ ಬಂದು ಉಮಾಶ್ರೀ ಆ ಸೀಟನ್ನು ಅಲಂಕರಿಸಿದ್ದಾರೆ. ಎಲ್ಲರೂ ಕೂಡ ಅಭಿನಂದನೆಯನ್ನ ಸಲ್ಲಿಸ್ತಿದ್ದಾರೆ ಉಮಾಶ್ರೀ ಅವರಿಗೆ. ಅವಿರೋಧವಾಗಿ ಉಮಾಶ್ರೀ ಆಯ್ಕೆ ಆಗಿರುವಂಥದ್ದು ನೋಡಿ. ಪ್ರಾಸಬದ್ಧವಾಗಿ ಉಮಾಶ್ರೀರವರಿಗೆ ವಿಪಕ್ಷ ನಾಯಕ ಅಭಿನಂದನೆ ಸಲ್ಲಿಸಿದ್ದಾರೆ. ಅಂದರೆ ಉಮಾಶ್ರೀ ಅಕ್ಕ ಈಗ ನಮ್ಮ ಪಕ್ಕ ಅಂತ ಛಲವಾದಿ ಸಖತ್ ಡೈಲಾಗ್ ಹೊಡೆದಿದ್ದಾರೆ. ತಮ್ಮ ಪಕ್ಕದ ಸ್ಥಾನಕ್ಕೆ ಕೂರಿದ್ದಕ್ಕೆ ಛಲವಾದಿ ಹಾಸ್ಯ ಚಟಾಕಿಯನ್ನು ಹಾರಿಸಿರುವಂಥದ್ದು. ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಸೂರ್ಯ ಚಂದ್ರ ತಾರೆ ಇಲ್ಲ, ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ, ಎದೆಯೇಕೋ ತಳಮಳದೆ ಎಡೆಯಾಯಿತಲ್ಲ, ಹೋಗು ಮನೆ ಹೋಗು. ಹಾಗಾದ್ಮೇಲೆ ಅವಳಿದ್ದರೆ ಹೂವುಂಟು ಹಸಿರುಂಟು, ಅವಳಿದ್ದರೆ ಹೂವುಂಟು ಹಸಿರುಂಟು, ಪ್ರೇಮ ಸುದಯ ಕಾವ್ಯ ಉಂಟು, ಈ ಮನೆಯೆಲ್ಲ ನಂದನದ ವನವಾಗುವುದುಂಟು. ಈ ಮನೆಯನ್ನೆಲ್ಲ ನಂದನವಾಗಿ ಮಾಡಬೇಕು. ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಅವಳಿಲ್ಲದೆ ಅಗಲಿಲ್ಲ ಇರುಳಿಲ್ಲ, ಸೂರ್ಯ ಚಂದ್ರ ತಾರೆ ಇಲ್ಲ, ಸುಳಿಗಾಳಿ ಇಲ್ಲ, ಹೂಗಂಪು ಇಲ್ಲ, ಎದೆಯೇಕೋ ತಳಮಳದೆ ಎಡೆಯಾಯಿತಲ್ಲ, ಹೋಗು ಮನೆ ಹೋಗು. ಹಾಗಾದ್ಮೇಲೆ ಅವಳಿದ್ದರೆ ಹೂವುಂಟು ಹಸಿರುಂಟು, ಅವಳಿದ್ದರೆ ಹೂವುಂಟು ಹಸಿರುಂಟು, ಪ್ರೇಮ ಸುದಯ ಕಾವ್ಯ ಉಂಟು, ಈ ಮನೆಯೆಲ್ಲ ನಂದನದ ವನವಾಗುವುದುಂಟು. ಈ ಮನೆಯನ್ನೆಲ್ಲ ನಂದನವಾಗಿ ಮಾಡಬೇಕು. ಪ್ರತಿಯೊಬ್ಬರು ತಿಳ್ಕೊಂಡಿರೋದ್ರಿಂದ ಸುಮಾರು 3 ದಶಕಗಳ ಕಾಲ ರಾಜಕಾರಣದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಸೇವೆಯನ್ನು ಮಾಡಿರ್ತಕ್ಕಂಥ ಡಾಕ್ಟರ್ ಉಮಾಶ್ರೀ ನಮ್ಮ ಅಕ್ಕ ಈಗ ನಮ್ಮ ಪಕ್ಕ. ನಮ್ಮ ಅಕ್ಕ ಈಗ ನಮ್ಮ ಪಕ್ಕ. ಪದೇ ಪದೇ ಅವ್ರನ್ನ ದಾರಿ ತಪ್ಪಿಸಕ್ಕೆ ಪ್ರಯತ್ನ ಮಾಡಕ್ ಹೋಗ್ಬೇಡಿ. ಅವ್ರಿಗೆ ದಾರಿ ತಪ್ಪಲ್ಲ, ಅವ್ರು ದಾರಿ ತಪ್ಪಲ್ಲ ಅಂದೆ. ನೀವು ತಪ್ಪಿದರೂ ಅವರ ದಾರಿ ತಪ್ಪಲ್ಲ ಅಲ್ವಾ? ನೀವು ತಪ್ಪಿದ್ರೂ ಅವ್ರು ತಪ್ಪದಿಲ್ಲ. ಅದಕ್ಕೆ ಅಕ್ಕ ನಮ್ಮ ಪಕ್ಕ. ನೋಡಿ, ನಾವು ಮಹಿಳಾ ಮೀಸಲಾತಿಯ ಪರ, ಆಯ್ತಾ? ಅದಕ್ಕೆ ನೀವು ಸಂಪುಟದಲ್ಲಿ ಸೇರಿಸ್ಕೊಳ್ಳಿಲ್ಲ. ಇದೊಂದು ರೀತಿ ಯಾವ ರೀತಿ ಇದೆ ಅಂದ್ರೆ, ಮೊದಲ ಬಹುಮಾನ ಇಲ್ಲ, ಎರಡನೇ ಬಹುಮಾನ ಇಲ್ಲ, ಕೊನೆ ಪಕ್ಷ ಮೂರನೇದು ಇಲ್ಲ, ಸಮಾಧಾನಕರ ಬಹುಮಾನ ಕೊಟ್ರಲ್ಲ, ಅದಕ್ಕೆ ಗೆಲುವು ನಮ್ಮದು. ಯಾಕೆಂದ್ರೆ ಅವ್ರು ನಿಮ್ಮ ಕಡೆ ಇಲ್ಲ, ನಾವು ಈಗಾಗಲೇ ಅವ್ರನ್ನ ತಂದಿಲ್ಲ, ನಮ್ಮ ಕಡೆ ಹಾಕೊಂಡಿದ್ದಾಯ್ತು.